ತುಂಗಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ ಅಳವಡಿಕೆ ಸಂಬಂಧ ಕಾವೇರಿ ನಿಗಮ ನಿಯಮಿತ ಅಭಿಯಂತರ ಕಚೇರಿಯಲ್ಲಿಂದು ತುಂಗಭದ್ರಾ ಮಂಡಳಿಯ ಅಧಿಕಾರಿಗಳೊಂದಿಗೆ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಾಗಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಸಭೆ ನಡೆಸಿದರು. ಈ ವೇಳೆ ವಿವಿಧ ವಲಯಗಳ ಕಾರ್ಯಪಾಲಕ ಅಭಿಯಂತರರಾದ ಪ್ರೀತಿ ಪತ್ತಾರ್, ಚಂದ್ರಶೇಖರ್, ಎಂಎಸ್ ಗುಣೇಕರ್, ಮುನಿರಾಬಾದ್ ವಲಯದ ತಾಂತ್ರಿಕ ಸಹಾಯಕ ಯಲ್ಲಪ್ಪ, ವಿನಾಯಕ್, ಬಸಪ್ಪ ಬಾನ್ಕರ್, ಲಿಂಗರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಶಿವರಾಜ್ ತಂಗಡಗಿ, ಇದೇ 20ರಿಂದ ತುಂಗಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ ಅಳವಡಿಸುವ ಕಾರ್ಯ ಆರಂಭವಾಗಲಿದೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಚಾಲನೆ ನೀಡಲಾಗಿದೆ. ಜಲಾಶಯದಲ್ಲಿ 9 ಅಡಿ ನೀರು ಖಾಲಿಯಾಗಬೇಕಿದೆ. ಆ ಬಳಿಕ ಅಳವಡಿಕೆ ಕಾರ್ಯ ಕೈಗೆತ್ತಿಕೊಳ್ಳಲಾಗುವುದು ಎಂದರು. ತುಂಗಭದ್ರಾ ಜಲಾಶಯದಲ್ಲಿ ಪ್ರಸ್ತುತ 33 ಕ್ರಸ್ಟ್ ಗೇಟ್ಗಳನ್ನು ಬದಲಿಸಲು 52 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಟೆಂಡರ್ ಕರೆಯಲಾಗಿದೆ. ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯವನ್ನು ತ್ವರಿತವಾಗಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಅದು ಹಳೆ ಬ್ಯಾರೇಜ್, ಅದಕ್ಕೆ ಗೇಟ್ ಕುಂದಿಸ್ತ ನನ್ನ ಅನಿಸಿ ಅವರ ಟೂ ಲೆವೆಲ್ ಬಿಡಾನ ಬಿಡಾಕ ವೆರಿ ಇಂಪಾರ್ಟೆಂಟ್. ಸೇಮ್ ಮೈಂಡ್ ಅದು ಹಳೆ ಬ್ಯಾರೇಜ್, ಅದಕ್ಕೆ ಗೇಟ್ ಕುಂದಿಸ್ತ ನನ್ನ ಅನಿಸಿ ಅವರ ಟೂ ಲೆವೆಲ್ ಬಿಡಾನ ಬಿಡಾಕ ವೆರಿ ಇಂಪಾರ್ಟೆಂಟ್. ಅದು ಹಳೆ ಬ್ಯಾರೇಜ್, ಅದಕ್ಕೆ ಗೇಟ್ ಕುಂದಿಸ್ತ ನನ್ನ ಅನಿಸಿ ಅವರ ಟೂ ಲೆವೆಲ್ ಬಿಡಾನ ಬಿಡಾಕ ವೆರಿ ಇಂಪಾರ್ಟೆಂಟ್. ಸೇಮ್ ಮೈಂಡ್ ಅದು ಹಳೆ ಬ್ಯಾರೇಜ್, ಅದಕ್ಕೆ ಗೇಟ್ ಕುಂದಿಸ್ತ ನನ್ನ ಅನಿಸಿ ಅವರ ಟೂ ಲೆವೆಲ್ ಬಿಡಾನ ಬಿಡಾಕ ವೆರಿ ಇಂಪಾರ್ಟೆಂಟ್.